ಎವ್ರಿವನ್, ಇವತ್ತು ನಾನು ಮಿನಿ ಪಿಜ್ಜಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ಲಾಗಿ ಮಕ್ಕಳಿಗೋಸ್ಕರ. ಇದನ್ನು ನಾನು ಓವನ್ ಇಲ್ಲದೇ, ಮೈದಾ ಇಲ್ಲದೆ ಮತ್ತು ಈಸ್ಟ್ ಕೂಡ ಇಲ್ಲದೇ ನಾನು ಇದನ್ನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲಲ್ಲಿ ಒಂದು 3-4 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಅದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಇದನ್ನು ಕರಗಿಸ್ಕೋಣ. ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಒಂದು ಸ್ವಲ್ಪ ಉಪ್ಪು ಮತ್ತು ಆಲ್ರೆಡಿ ಮಿಕ್ಸ್ ಮಾಡಿರುವಂಥ ಮೊಸರನ್ನು ನಾವು ಹಾಕಿಬಿಟ್ಟು ಕಲಸೋಣ. ಸ್ವಲ್ಪನೇ ನೀರು ಹಾಕಿಬಿಟ್ಟು ಒಂದು ಚಪಾತಿ ಹದದ ಥರ ನೀವು ಇದನ್ನು ಮಾಡ್ಕೋಬೇಕು. ಈಗ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಒಂದು 10 ನಿಮಿಷ ಒಂದು ವೆಟ್ ಕ್ಲಾತ್ನ ನೀವು ಮುಚ್ಚಿಬಿಟ್ಟು ಸೈಡಿಗೆ ಇಟ್ಕೊಳ್ಳಿ. ಪಿಜ್ಜಾ ಟಾಪಿಂಗಿಗೆ ನಾವು ಪನ್ನೀರನ್ನು ಹಾಕೋತಾ ಇದ್ವಿ. ಸೊ ಪನ್ನೀರ್ ಮ್ಯಾರಿನೇಟ್ ಮಾಡ್ಕೊಂಬಿಡೋಣ. ನಾನು ಒಂದು 8-10 ಪನ್ನೀರನ್ನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ಇಟ್ಕೊಳ್ಳೋಣ. ನೆಕ್ಸ್ಟು ಇಮಿಡಿಯೇಟಾಗಿ ನಾವು ಪಿಜ್ಜಾ ಸಾಸನ್ನು ರೆಡಿ ಮಾಡಿಬಿಡ್ಬೋದು. ಈಗ ಸ್ವಲ್ಪ ಕೆಚಪ್ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಸಣ್ಣಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡ್ಬಿಟ್ರೆ ನಮ್ಮ ಪಿಜ್ಜಾ ಸಾಸ್ ಕೂಡ ರೆಡಿ. ಆಲ್ರೆಡಿ ನಾವು ಹಿಟ್ಟನ್ನು ನಾದ್ಬಿಟ್ಟು 10 ಮಿನಿಟ್ಸ್ ಆಗಿದೆ. ಹಿಟ್ಟು ಕೂಡ ಚೆನ್ನಾಗಿ ಹದವಾಗಿ ಬಂದಿದೆ. ಈಗ ನಾವು ಮಿನಿ ಪಿಜ್ಜಾ ಮಾಡ್ತಿರೋದ್ರಿಂದ ನಾವು ಸಣ್ಣ ಉಂಡೆಯಾಗಿ ತಗೊಳ್ಳೋಣ. ಇದು ಚಪಾತಿ ಥರ ನೀವು ತೆಳ್ಳಗೆನೂ ಲಟ್ಟಿಸ್ಬಾರ್ದು. ಪೂರಿ ಮಾಡ್ತಿರಲ್ಲ ಅದರಿಗಿಂತ ಸ್ವಲ್ಪ ದಪ್ಪಗಿದ್ರೆ ಸಾಕು. ಮತ್ತು ಇದನ್ನು ನಾನು ತವಾದಲ್ಲೇ ಇಟ್ಕೋತಾ ಇದ್ದೀನಿ. ಮತ್ತು ಸಿಮ್ಮಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಉರಿ ಇಟ್ಕೋಬಾರ್ದು. ಒಂದು ಸೈಡ್ ನಾನು ಇದನ್ನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಮತ್ತು ಎರಡಕ್ಕೂ ಕೂಡ ನೀವೇನು ಮಾಡಬೇಕು, ಸ್ವಲ್ಪ ಎಣ್ಣೆಯನ್ನು ಹಚ್ಚಬೇಕು. ನಾವು ಒಂದು ಸೈಡ್ ಏನಕ್ಕೆ ಬೆನ್ಸಿಲ್ಲ ಅಂದರೆ ಅದೇ ಸೈಡಲ್ಲೇ ನಾವು ಇಟ್ಬಿಟ್ಟು ಎಲ್ಲ ಪಿಜ್ಜಾ ಟಾಪಿಂಗ್ಸನ್ನು ಹಾಕಿರ್ತೀವಲ್ಲ ಸಿಮ್ಮಲ್ಲಿ ಇಟ್ಬಿಟ್ರೆ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನಾನು ಪಿಜ್ಜಾ ಸಾಸನ್ನು ಹಾಕ್ತಾಯಿದ್ದೀನಿ ಮತ್ತು ಚೀಸ್, ಮ್ಯಾರಿನೇಟ್ ಮಾಡಿರುವಂಥ ಪನ್ನೀರ್, ಸ್ವಲ್ಪ ಆನಿಯನ್, ಕ್ಯಾಪ್ಸಿಕಮ್, ಟೊಮ್ಯಾಟೊ ಮತ್ತು ಮೇಲೆ ಇನ್ನೂ ಸ್ವಲ್ಪ ಚೀಸನ್ನು ಹಾಕಿಬಿಟ್ಟು ಇದನ್ನು ಬೆನ್ಸೋಕೆ ಇಡೋಣ. ನೀವು ಉರಿನ ಸಿಮ್ಮಲ್ಲೇ ಇಡಿ. ಈಗ ನೋಡಿ, ಚೀಸ್ ಮೆಲ್ಟ್ ಆಗೋವರೆಗೂ ಮಾತ್ರ ನೀವು ಇದನ್ನು ಬೆನ್ಸ್ಕೊಳ್ಳಿ. ನೋಡಿ, ಚೀಸ್ ತುಂಬ ಚೆನ್ನಾಗಿ ಮೆಲ್ಟ್ ಆಗಿದೆ. ಸೊ ನಮ್ಮ ಮಿನಿ ಪಿಜ್ಜಾ ರೆಡಿಯಾಗಿದೆ. ನೀವು ದಿಢೀರಂತನೂ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಮಕ್ಕಳ ಟಿಫಿನ್ಗೂ ಕೂಡ ನೀವು ಇದನ್ನು ಕಟ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿನೂ ಕೂಡ ಆಗಿರುತ್ತೆ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇದೇ ಥರ ಪಿಜ್ಜಾನ ನೀವು ದೊಡ್ಡ ಸೈಜಲ್ಲೂ ಕೂಡ ಈ ಥರ ಮಾಡ್ಕೋಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.